ಪ್ರಜ್ವಲ್ ರೇವಣ್ಣ ನಾಳೆ ಬರ್ತಾರ ಸರ್? ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವ್ರು ಬರ್ತಾರೆ ಅಂತ ಹೇಳಿ ನಮ್ಮ SIT ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದ್ರೆ ಲೀಗಲ್ ಪ್ರೊಸೆಸ್ ಏನಾಗ್ಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. SIT ಅವರು ಹಂಗೇರಿಯ ಇದು ಅಲ್ಲಿಂದ ವಿಡಿಯೋ ರಿಲೀಸ್ ಮಾಡಿರೋದು ಪತ್ತೆ ಹಚ್ಚಿದಾರಂತೆ. ಯಾಕೆ ಸರ್ ಅರೆಸ್ಟ್ ಮಾಡೋದಕ್ಕೆ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಹೋಗಿ ಅರೆಸ್ಟ್ ಮಾಡಬಹುದಾಗಿತ್ತು? ನಾವಲ್ಲಿ ಹೋಗಿ ಅರೆಸ್ಟ್ ಮಾಡಂಗಿಲ್ರಿ. ಯಾರು ಹೇಳಿದ್ ನಿಮ್ಗೆ ನಾವು ಹೋಗಿ ಅಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ಬಿಡ್ಬೋದು ಅಂತ? ಇಲ್ಲ, ಅವ್ರು ಮಾಡಕ್ ಬರೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಯಾರನ್ನೋ ಕಳಿಸಿ ಅರೆಸ್ಟ್ ಮಾಡಿಸ್ಕೊಂಡ್ ಕರ್ಕೊಂಡ್ ಬರೋದಕ್ಕೆ ಆಗೋದಿಲ್ಲ. ಇಂಟರ್ಪೋಲ್ಗೆ ಹೇಳಿರೋದು ಉದ್ದೇಶನೇ ಅದು. ಇಂಟರ್ಪೋಲ್ಗೆ ಹೇಳಿ ಇಂಟರ್ಪೋಲ್ ಇಂದ ಬ್ಲೂ ಕಾರ್ನರ್ ನೋಟಿಸ್ ಹಾಕಿ ಅದಕ್ಕೆಲ್ಲ ಪ್ರೊಸೀಜರ್ ಇದೆ. ಈಗ ನಾವೆಲ್ಲ ಹೋಗಿ ನೆಲಮಂಗಲದ ಹತ್ರ ಹೋಗಿ ಎಳ್ಕೊಂಬತ್ತೀವಲ್ಲ, ಹಂಗ್ ಮಾಡಕ್ ಆಗುತ್ತಾ? ಹಂಗ್ ಮಾಡಕ್ ಆಗೋದಿಲ್ಲ ಅದು. ಇವತ್ತು ಮಧ್ಯರಾತ್ರಿ 12:15 ಬರ್ತೀನಿ ಅಂತ ಅವ್ರು ಹೇಳಿದ್ರು. ಒಂದು ವೇಳೆ ಬಂದ್ರೆ ಅಲ್ಲೇ SIT ಅಧಿಕಾರಿಗಳು ಅವರನ್ನ ವಶಕ್ಕೆ. ಹೌದು, ಕಾನೂನು ಪ್ರಕಾರ ಈಗಾಗ್ಲೇ ಅವ್ರಿಗೆ ವಾರಂಟ್ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆದ್ಮೇಲೆ ಅರೆಸ್ಟ್ ಮಾಡ್ಬೇಕು. ಅದ್ರ ಪೊಲೀಸ್ನವ್ರು ಕೆಲಸ ಮಾಡ್ತಾರ. ಅದು SIT ನವ್ರು ಡಿಸೈಡ್ ಮಾಡ್ತಾರೆ. ಗೊತ್ತಿಲ್ಲ, ನಾವು ಬರ್ದಿದೀವಲ್ಲ ರದ್ದು ಮಾಡಿ ಅಂತ ಹೇಳಿ. ಅದು ರದ್ದು ಮಾಡೋದಕ್ಕೆ ಈಗ ಇಲ್ಲಿನ ಲೀಗಲ್ ಪ್ರೊಸೆಸ್ ಏನಾಗುತ್ತೆ ಅದ್ ನೋಡ್ಕೊಂಡು ಅವ್ರು ರದ್ದು ಮಾಡ್ಬೋದು. ರದ್ದು ಮಾಡ್ತೀವಿ ಅಂತ ಹೇಳಿದಾರಲ್ಲ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಹೇಳಿದ್ದಾರೆ. ನಾವು ಈಗ ಪತ್ರ ಬಂದಿದೆ, ನಾವು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೀವಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ನಿಧಾನ ಆಗಿದೆ, ಆದ್ರೆ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಚುನಾವಣೆ ದೃಷ್ಟಿಯಿಂದ ಏನಾದ್ರು ಅವ್ರು ಬಂದ್ರೆ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ವಿಳಂಬ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಅಂತ ಹೇಳಿ. ಕಾನೂನು ಪ್ರಕಾರ ನಮ್ಮಲ್ಲಿ ನಾವು ಏನ್ ಮಾಡ್ಬೇಕು, SIT ಏನ್ ಮಾಡ್ಬೇಕು ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ. ಚುನಾವಣೆಗೆ ಎಫೆಕ್ಟ್ ಆಗುತ್ತಾ ಆಗೋದಿಲ್ವಾ ಅದು ಬೇರೆ ವಿಚಾರ. ಆದ್ರೆ ಕಾನೂನು ಪ್ರಕಾರ ನಾವೇನ್ ಮಾಡ್ಬೇಕು ಅದನ್ನ ಯಾವುದೇ ಮುಲಾಜಿಲ್ಲದೆ ಮಾಡ್ತಾ ಇದ್ವಿ. ಅವ್ರು 26ನೇ ತಾರೀಕು ಬೆಂಗಳೂರಿಂದ ಹೊರಗಡೆ ಹೋದ್ರು. 28ನೇ ತಾರೀಕು ಒಂದು X ಅಲ್ಲಿ ಪೋಸ್ಟ್ ಮಾಡಿದ್ರು, ನಾನು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ. ಆಗ್ಲೂ ಬರ್ಲಿ, 7 ದಿನಗಳ ಕಾಲ ಸಮಯ ತಗೊಂಡು ಈಗ ಮತ್ತೊಂದು ವಿಡಿಯೋ ಮೊನ್ನೆ ಬಿಟ್ಟಿದ್ದಾರೆ. ಇದು ಈ ಬಾರಿ ಆದ್ರೂ ಬರ್ತಾರೆ ಅಂತ ವಿಶ್ವಾಸ ನಿಮ್ಗೆ ಇದೆಯಾ ಅಂತ ನಿಮ್ಮ ಮತ್ತೆ ಇಲ್ಲ, ಅವರೇ ಹೇಳಿದಾರಲ್ಲ ಬರ್ತೀವಿ ಅಂತ. ನಾವೇ ಬರ್ತಾರೆ ಅಂತ ನಾವ್ ಹೇಳಿಲ್ಲ. ಅವರೇ ಹೇಳಿದ್ದಾರೆ ನಾನು 31ನೇ ತಾರೀಕು 10 ಗಂಟೆಗೆ SIT ಮುಂದೆ ಅಪಿಯರ್ ಆಗ್ತೀನಿ ಅಂತ ಅವ್ರ ವಿಡಿಯೋದಲ್ಲಿ ಹೇಳಿದ್ದಾರೆ. ನಾನು ಕೂಡ ಅದನ್ನ ನೋಡಿದೆ. ಅದರಿಂದ ಅವ್ರು ಬರ್ತಾರೆ ಅಂತೇಳಿ ನನಗೂ ಅನ್ಸುತ್ತೆ. ಯಾಕೆಂದ್ರೆ ಈಗಿನ ಡೆವಲಪ್ಮೆಂಟ್ಸ್ ಬರ್ಲೇಬೇಕು. ಬರ್ಲಿಲ್ಲ ಅಂತಂದ್ರೆ ಪ್ರಾಸೆಸ್ ಮುಂದುವರಿಯುತ್ತೆ. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡೋದು, ಆಮೇಲಿಂದ ಇಂಟರ್ಪೋಲ್ನವರಿಗೆ ಮತ್ತು ತಿರ್ಗಾ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅಂದ್ರೆ ಥ್ರೂ CBI ನಾವು ನೇರವಾಗಿ ಸ್ಟೇಟ್ ಗೌರ್ಮೆಂಟ್ ಮಾಡಕ್ ಬರೋದಿಲ್ಲ. ಥ್ರೂ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆನ್ಸೀಸ್ ಮಾಡ್ತೀವಿ.